ಒಬ್ಬಕ್ಕೆ ತಂಗಿದ್ದಳು ಅವ್ರಿಗೆ. ಒಬ್ಬಕ್ಕೆ ತಂಗಿ ನನ್ನ ತಾಯಿ ಸುಭದ್ರ ಅಂತ ಹೇಳಿ ನನ್ನ ತಾಯಿ ಒಬ್ಬಕ್ಕೆ ತಂಗಿದ್ದಳು ಮಾಸ್ತರ. ಹೌದು. ಅವಾಗ ಏನಾದ್ರಿ, ಏನಾಗಿತ್ತಪ್ಪ ಅಂತಂದ್ರ ಇವ್ರು ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾನ್ರಿ. ಅವ ಬಲರಾಮ ಕೇಳ್ತಾನ. ಬಲರಾಮ ಇದ್ದವ ಶ್ರೀಕೃಷ್ಣ ಪರಮಾತ್ಮನ ಏನಂತ ಕೇಳ್ತಾನಪ್ಪ ಅಂದ್ರ, ಪಾಂಡವ್ರ 5 ಮಂದಿ. ಪಾಂಡವ್ರ 5 ಮಂದಿ ಇದಾರ, ಅವ್ರು 101 ಮಂದಿ ಇದಾರ. ಅವ್ರದ ಪಾಲ ಬಾಳ ಐತಿ, ಕರೆ ತೊಡೆ ಬರ್ತೈತಿ. 5 ಮಂದಿ ಒಳಗ ಪಾಲು ಬಹಳ ಬರ್ತೈತಿ ಇವ್ರಿಗೆ. 5 ಮಂದಿ ಇದಾರು, ಇವ್ರದ್ದು ಪಾಲು ಬಾಳ ಬರ್ತೈತಿ. ಅಣ್ಣ ಮಧ್ಯಮ ಪಾಂಡವ ಕೊಟ್ರ, ಮಧ್ಯಮ ಪಾಂಡವ ಅರ್ಜುನ ಕೊಟ್ರ ಏನ್ ಬಾಳ ಚಲೋ ಆಗ್ತೈತಿ. ನಮ್ಮ ತಾಯಿ ಸುಭದ್ರಾ ದೇವಿ ಬಹಳ ಚಲೋ ಆಗತೈತಿ. ವಿಚಾರಣೆ ಮಾಡ್ತಾರ್ರಿ. ವಿಚಾರ ಮಾಡಿ ಏನ್ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ತಲೆ ಆಯ್ತು ಹಾಗಿಲ್ಲ. ಹೌದಲ್ಲ, ಶ್ರೀಕೃಷ್ಣ ಪರಮಾತ್ಮ ನೀ ಏನ್ ಮಾಡ್ತಿ ಮಾಡಪ್ಪ, ಬಲರಾಮನ ಮೇಲೆ ಹಾಕಿ ಬಿಡ್ತಾನ. ನೀ ಹೆಂಗ್ ಮಾಡ್ತಿ ಮಾಡಪ್ಪ, ನಿನಗ ಬಿಟ್ಟನಿ. ನೀ ಮಾಡ್ರಿಗೆ ಏನು ಕೆಟ್ಟ ಮಾಡಂಗಿಲ್ಲ, ಮಾಡ್ರು ಚಲೋನ ಮಾಡ್ತಿ ಅಂತ ನನ್ನ ಇವ್ರಿಬ್ರು ಅಣ್ಣ ತಮ್ಮ ಸೇರಿ ಮಾತಾಡ್ತಾರ್ರಿ ಮಾಸ್ತರ. ಮಾತಾಡ್ತಾರು. ಮಾತಾಡಿ ಏನ್ ಮಾಡ್ತಾರ್ರಿ, ಬಲರಾಮ ಕೊಡು ಫಿಕ್ಸ್ ಮಾಡ್ತಾನ. ಬಲರಾಮ ಹೌದೌದ್ರಲ್ಲ ಮಾಸ್ತರ. ಕೊಡು ಫಿಕ್ಸ್ ಆದ ತಕ್ಷಣ ಏನಪ್ಪ ಅಂತಂದ್ರ ಗಾರಿಗೆ ಮಠದೊಳಗ, ಗಾರ್ಗಿ ಮಠದೊಳಗ ಏನ್ ಮಾಡ್ತಾರ್ರಿ, ಅರಣ್ಯದೊಳಗ ಇರ್ತದ ಗಾರಿಗೆ ಮಠ. ಅರಣ್ಯದೊಳಗ ಗಾರ್ಗಿ ಮಠ ಇರ್ತೈತಿ. ಅಲ್ಲಿ ಔಥನ ಕೂಟ ಇರ್ತದ. ಅಲ್ಲಿ ಔಥನ ಕೂಟ ಅಂದ್ರೆ ಯಾವ್ಯಾವ್ದ್ರಿ, ಸಾಮೂಹಿಕ ವಿವಾಹ ಇರ್ತದ. ಸಾಮೂಹಿಕ ವಿವಾಹಗಳು ಇರ್ತಾವು. ಆ ನಂತರ ಪುರಾಣ ಮಂಗಲ ಮಹೋತ್ಸವ ಇರ್ತದ. ಹೌದಲ್ಲ, ಪುರಾಣ ಪುರೋಚನ ಮಂಗಳ ಕಾರ್ಯ ಇರ್ತದ. ಮಂಗಳ ಕಾರ್ಯ ಪಂಚಾಮೃತ ಭೋಜನ ಎಲ್ಲ ಇರ್ತೈತಿ ಮಾಸ್ತರ. ಊರಾಗ ಬಂದು ಡೋಲ್ಕುಳಿ ಅಂತ ಊರಾಗ ಬಂದು ನಗರ ಹೊಡೆದ್ರು ಮಾಸ್ತರ. ನಗರ ಹೊಡೆದ್ರು. ಯಾವ ನನ್ನ ತಾಯಿ ಜೋಡಕುಳ್ಳಿ ಒಳಗಿದ್ರ, ಯಾವ ನನ್ನ ತಾಯಿ ಜೋಡಕುರುಳಿ ಒಳಗೆ ಯಾರು ಇದ್ರಪ್ಪ ಅಂದ್ರೆ ಸತ್ಯಭಾಮ ಇದ್ರಿ. ಸತ್ಯಭಾಮ ಗುರ್ತಾತಿದ್ವು. ಹೌದ್ರಲ್ಲ ಮಾಸ್ತರ. ಗುರ್ತಾದ ತಕ್ಷಣ ಏನ್ ಮಾಡ್ತಾಳ ತಾಯಿ, ನನ್ನ ತಾಯಿ ಸತ್ಯಭಾಮಾಗ ಗುರುತಾದ ಬಳಕ ಏನ್ ಮಾಡ್ತಾರ್ರಿ, ನಾನು ಹೋಗಬೇಕು ಗಾರಿಗೆ ಮಠಕ್ಕೆ ಹೋದಳು. ಹೌದಲ್ಲ, ನಾನು ಹೋಗಬೇಕಂತ ಗಾರಿಗೆ ಮಠಕ್ಕೆ ಹೋಗ್ತಾಳ್ರಿ. 5-6 ಮಂದಿನ ಕುಣಿಸಿ ಬಿಟ್ಟಿದ್ರಿ. ಹೌದಲ್ಲ, 5-6 ಮಂದಿನ ಕುಣಿಸಿ ಬಿಟ್ಟಿದ್ದ ಮಾಸ್ತರ. ಅಲ್ಲಿ ಅರ್ಜುನ ಗೌನ್ ಹಾಕೊಂಡ್ ಮೇಲೆ ಸ್ಟೇಜ್ ಮೇಲೆ ಕೂತಿದ್ದ. ಹೌದೌದ್ರಿ ಮಾಸ್ತರ. ನನ್ನ ತಾಯಿ ಒಳಗೆ ಎಂಟ್ರಿ ಆದಳು. ನನ್ನ ತಾಯಿ ಇದ್ದಕ್ಕೆ ಒಳಗೆ ಎಂಟ್ರಿ ಹಾಕಾಳ್ರಿ. ಎಂಟ್ರಿ ಹಾಕಿದ್ರೆ ಏನ್ ಮಾಡ್ತಾನೆ ಇವ್ರು ಅರ್ಜುನ, ಏನ್ ಮಾಡ್ತಾನ ಮಾಸ್ತರ, ಆ ಸ್ಟೇಜ್ ಮೇಲೆ ಸಿಗಿದ ದನ ಓಡಿ ಬಂದ ತಾಯಿ ಕಾಲು ಹಿಡಿತಾರ. ಹೌದ್ರಲ್ಲ, ಆ ಸ್ಟೇಜ್ ಮ್ಯಾಗಿಂದ ದನ ಇಲ್ಲದ ಓಡಿ ಬಂದು ನನ್ನ ತಾಯಿ ಪಾದಕ್ಕೆ ಬೀಳ್ತಾನ್ರಿ. ಯಾವ ನನ್ನ ಸತ್ಯಭಾಮನ ಕಾಲಿಗೆ ಬಿದ್ದು, ಯಾವ ನನ್ನ ತಾಯಿ ಸತ್ಯಭಾಮನ ಕಾಲಿಗೆ ಬೀಳ್ತಾನ್ರಿ. ನನ್ನ ತಾಯಿ ಕುಂತಿದೇವಿ ಸುಳ್ಳು, ನನ್ನ ತಾಯಿ ಕುಂತಿದೇವಿ ಸುಳ್ಳ. ಇವತ್ತ ನೀನ ನನ್ನ ತಾಯಿ. ಹೌದಲ್ಲ, ಇವತ್ತು ನೀನ ನನ್ನ ತಾಯಿ ಅಂತೇಳಿ ಮದುವೆಯಾಗುವ ವಿಷಯ, ನಾ ಮದುವೆಯಾಗುವ ವಿಷಯ ಯಾರ ಮುಂದೆ ಹೇಳ್ಬಾರ್ದೆ, ಕಾಲ್ ಯಾರ ಮುಂದೆ ಹೇಳ್ಬೇಡತ್ತೇಳಿ ಗಜ್ಜಿ ಕಾಲ್ ಹಿಡಿದು ಕೂತ್ ಬಿಡ್ತಾನ್ರಿ. ಯಾಕೆ ಕಾಲ್ ಹಿಡ್ದ, ಎದರ ಸಲುವಾಗಿ ನಿಮ್ಮ ಅಪ್ಪ ಇದ್ದ ಅರ್ಜುನ್ ನನ್ನ ತಾಯಿ ಕಾಲ್ ಹಿಡ್ದಾನ. ಇವರು ಧರ್ಮರಾಜ್ಯ ಬಹಳ ಧರ್ಮಿಷ್ಠಿದ್ದ ಮಾಸ್ತರ್. ಹೇಳ್ಬೇಡತ್ತೆ ಯಾಕಂದ, ಹೌದಲ್ಲ, ಇವರು ಧರ್ಮರಾಜ್ಯ ಬಹಳ ಧರ್ಮಿಷ್ಠಿದ್ದ. ದಿನನಿತ್ಯ ತನ್ನ ಹೆಂಡತಿ ಕಾಲ ಬಿದ್ದೋಕಿದ್ದ, ದಿನನಿತ್ಯ ಹೋಗುವ ಹೊತ್ನಾಗ ತನ್ನ ಹ್ಯಾಂತಿ ಕಾಲವನ್ನು ಬಿದ್ದೋಕಿದ್ದ ಮಾಸ್ತರ. ಅವ ಯಾಕೆ ಅಲ್ಲಿ ಹ್ಯಾಂತಿ ಕಾಲು ಬೀಳ್ತಿದ್ದ. ನೀವು 3 ಮಂದಿ ಹೋಗಿ ಚಂದಿಕೆ ಯಾವಾಗ ಹೋಗಿ ಬೀಳ್ತೀರ ನನಗೆ ತಿಳಿವತ್ತಾಗೈತಿ ಮಾಸ್ತರ. ಅದಕ್ಕೆ ಇವರು ಶ್ರೀಕೃಷ್ಣ ಪರಮಾತ್ಮಗಳು ಯಾರ್ಯಾರು ಸಿರಿ ಹುಟ್ಟಾರ್ರಿ, ಯಾರ್ಯಾರು ಹುಟ್ಟಾರ, ಇವರು ಪರಮಾತ್ಮ ಸಿರಿ ಹುಟ್ಟಾನ. ಶ್ರೀಕೃಷ್ಣ ಪರಮಾತ್ಮ ಸೀರೆ ಹುಟ್ಟ, ಇವರು ಭಸ್ಮಾಸುರ ಸಿರಿ ಹುಟ್ಟಾನ. ಭಸ್ಮಾಸುರ ಸೀರೆ ಹುಟ್ಟಾನ. ಇವರು ಅರ್ಜುನ ಸಿರಿ ಹುಟ್ಟಾನ. ಅರ್ಜುನ ಸೀರೆ ಹುಟ್ಟಾನ. ಇವರು ಧರ್ಮರಾಜ ಸಿರಿ ಹುಟ್ಟಾನ. ಇವರು ಭೀಮ ಸೀರೆ ಹುಟ್ಟಾನ. ಭೀಮನ ಮಗ ಘಟ್ಟದ ಗಜ ಸಿರಿ ಹುಟ್ಟಾನ. ಇವರೆಲ್ಲ ಎದಕ್ ಸೀರೆ ಹುಟ್ಟರ್ತ್ರಿ, ಸಿರಿ ಯಾರ ಹುಟ್ಟಾರ್ರಿ. ಅವ್ರು ಹೇಳ್ಯಾರ್ರಿ, ಒಂದು ರಾಮಾಯಣ ಆಗ್ಬೇಕಾದ್ರೆ ಯಾರಿಂದ ಆಗೈತ್ರಿ, ಒಂದು ಹೆಣ್ಣಿಂದ ಆಗ್ಯದ. ಒಂದು ಮಹಾಭಾರತ ಆಗ್ಬೇಕಾದ್ರೆ ಯಾರಿಂದ ಆಗೈತ್ರಿ, ಹೆಣ್ಣಿಂದ ಆಗ್ಯದ. ಒಂದು ಕುರುಕ್ಷೇತ್ರ ಆಗ್ಬೇಕಾದ್ರೆ ಯಾರಿಂದ ಆಗೈತ್ರಿ, ಅದು ಒಂದು ಹೆಣ್ಣಿಂದ ಆಗ್ಯದ. ಮತ್ತೆ ನಿಮ್ಮ ಅಪ್ಪ ಏನು ಜೋಡ್ನ ಐತಿ ಹೊತ್ತಮ ಇದೆ. ಇವತ್ತು ಚಿಕ್ಕೋಡಿ ತಾಲೂಕು ಜೋಡಕುಳಿ ಗ್ರಾಮದಲ್ಲಿ ಹೀಗೆ ಪದ ನಡಿಬೇಕಾದ್ರೆ ಏನಾಗ್ಯದ, ಯಾವ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಹಂದಗುಂದಕ್ಕಿ ಮಹಾದೇವಿ ಬಂದಾಗ ಇಲ್ಲಿ ಸುದ್ದಿ ನಡೆದೈತಿ. ಹೊತ್ತಮ್ಮ ಹಂಗ ಮಾತಾಡಕ್ ಹೋಗಬೇಡ, ಎಲ್ಲೂ ಇಲ್ಲದ ನಾಲಿ ನಿನ್ನ ಬಾಯಿ ಒಳಗ ಕೊಟ್ಟಾನ ಅಂತೇಳಿ ನೋಡಿ. ಇವರು ಕವಿರತ್ನ ಕಾಳಿದಾಸ್ ಇದ್ದಾವ ಏನ್ ಮಾಡ್ತಿದ್ರಿ, ಏನ್ ಮಾಡ್ತಾನ್ರಿ, ಹುಚ್ಚಿದ್ದು ಮಾತಾಡ ಹುಚ್ಚಿದ್ದ, ಎಬ್ರ ಮಾತಾಡ್ತಿದ್ದ. ಮಾತಾಡ್ಕೋತ ಮಾತಾಡದಕ್ ಹೋಗಿ ಒಂದ ರಾಜಾರ ಮನ್ಯಾಗ ಸಿಗ್ತಾನೋ. ಅಲ್ಲಿ ಸಿಕ್ಕಿ ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬ ಸುಂದರವಾದ ನನ್ನ ತಾಯಿನ ಮದುವೆ ಹಾಕನ್ರಿ. ಮದುವೆ ಆದ ಬಳಕ ಎಬ್ರ ಮಾಡಕತ್ತಾನ. ಹಾಲು ಕುಡಿಯಂಗಿಲ್ಲ, ನೀರು ಕುಡಿಯಂಗಿಲ್ಲ, ಉಪವಾಸ ಮಾಡ್ಕೊಂಡ್ ಬಿಡ್ತಾನು. ನನ್ನ ತಾಯಿ ದಿನನಿತ್ಯ ವಿಚಾರ ಮಾಡ್ತಾರ, ಇಂತ ಮಳ್ಳಗಂಡನ ಹೆಂಗ ಮಾಡ್ಕೊಂಡಿ ತಾಯಿ ತಾಯಿ ನನ್ನ ತಾಯಿ 1001 ಕೈ ಮುಗಿತಾಳ ನನ್ನ ತಾಯಿಗೆ. ಯಾವ ಇವನು ಕವಿರತ್ನ ಕಾಳಿದಾಸ ಅಳ್ಕೋತ ಮಾಡ್ಕೋತ ಸೂರ್ಯ ಅಡ್ಕೋತ ಹನಿ ಹನಿ ಏನಿ ಬಡ್ಕೋತಾನ್ರಿ. ಹೋಗಿ ಯಾವ ನನ್ನ ತಾಯಿ ಕಾಳಿಕಾನ ಗುಡಿಯಾಗ ಬಡ್ಕೋತಾನ್ರಿ. ಹೋಗಿ ಕಾಳಿಕಾನ ಗುಡಿಯಾಗ ಬಡ್ಕೊಂಡ್ ತಲಿ ಒಡ್ಕೊಂಡ್ ರಕ್ತ ಭೂಮಿಗೆ ಸೂರ್ಯಾಡ್ತಿರ್ತತಿ. ಅವಾಗ ನನ್ನ ತಾಯಿ ಕಾಳಿಕಾದೇವಿ ಹೊರಗೆ ಬಂದ ನಾಲಿಗೆ ಮೇಲೆ ಏನಂತ ಬರ್ದಾಳ ಮಾಸ್ತರ, ಓ
ಮನು ಶಬ್ದ ಬರದಾಳ ತಮ್ಮ ಅವಾಗ ನಿನ್ನ ಕವಿ ರತ್ನ ಕಾಳಿದಾಸ ನಾವ್ ಏನ್ ಮಾಡ್ಯಾನಪ್ಪ ಅಂದ್ರ ಏನ್ ಮಾಡ್ಯಾನ ನನ್ನ ತಾಯಿ ಪುಣ್ಯದಿಂದ ಜಗತ್ನಾಗ ಜೈಬೇರಿ ಹೊಡೆದಾನ ಮಾಸ್ತರ ಸೇರ್ಸ್ಕೊಂಡಾನ ಕಾಳಿದಾಸ ಅನ್ಸ್ಕೊಂಡನು ನನ್ನ ತಾಯಿ ನಿನಗ ಬೋಧನಾ ಕೊಟ್ಟಾಳ ನೀ ನನ್ನ ತಾಯಿಗೆ ಮಾತಾಡಕ್ ಹೋಗ್ಬೇಡ ಸುರೇಶಿ ಮತ್ ಯಾರು ಕೂಡ ಇದ್ದಾಗ ಏನಾರ ಮಾತಾಡ ಕದಲಿ ಮಾಡಿ ಐತಿ ನಾ ಬೇಡ ಅನ್ನಂಗಿಲ್ಲ ಹೌದು ಸರಿ ರಾಯಬಾಗ ತಾಲೂಕು ಹಂದಗುಂದ ಹುಲಿ ಕೂಡ ಮಾತಾಡ್ಬೇಕಾದ್ರ ಹೆಸರಲ್ಲೇ ಮಾತಾಡ ನಿನ್ನ ಯಾವ ಹೆಸರ್ಲಿ ಆಗ್ಲಿ ಹೌದು ಜೋರು ಕುರುಳಿ ಒಳಗ ಬರ್ಲಿ ಮಾತಾಡ ನಡೀಲಿ